ಏನು ಹೆಸರು ಗೊತ್ತಿಲ್ಲ. ಏನಕ್ಕೋಸ್ಕರ ಬಂದೆ ಮಗಳು? ನಂಗೆ ಈಕೆ ಬೇಕು. ಈಕೆ ಬೇಕು. ಚಂದ್ರಕ್ಕ ಕರೆಕ್ಟ್ ಬಾಯ್ ಬಿಡ್ರಕ್ಕ. ಮತ್ತೆ ಬರ್ತಾನೆ ಈ ಕಡೆ. ಏನ್ ಮಾಡಕ್ ಬರ್ತಿ? ಅದ ತರಬೇತಿ ಸ್ನೇಹಿತರೆ, ದೆವ್ವಭೂತಗಳ ಸಮಸ್ಯೆಗೆ ಹಾಗೆ ಈ ಕೆಡಕನ್ನು ಮಾಡ್ತಾರೆ ನೋಡಿ, ವಾಮಾಚಾರ, ಚೌಡಿ ಪ್ರಯೋಗ ಅಂತ ಹೇಳಿ, ಆ ಥರ ಸಮಸ್ಯೆಗೆ ಪರಿಹಾರ ಕೊಡುವಂಥ ಒಂದು ದೇವಸ್ಥಾನಕ್ಕೆ ನಾನಿವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ತುಂಬ ಜನಕ್ಕೆ ಈ ಥರ ಸಮಸ್ಯೆಗಳಿರುತ್ತೆ, ತುಂಬ ಕಡೆ ಸುತ್ತಾಡ್ತಾರೆ, ತುಂಬ ದೇವಸ್ಥಾನಗಳಿಗೆ ಹೋಗ್ತಾರೆ. ಆದರೆ ತಿಂಗಳಾನುಗಟ್ಟಲೆ ಇರಬೇಕಾಗತ್ತಲ್ಲಿ. ನಾನೇ ನೋಡಿದ್ದೀನಿ, ತುಂಬ ದೇವಸ್ಥಾನಗಳಿಗೆ ಓಡಾಡಿದ್ದೀನಿ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ನೋಡಿದ್ದೀನಿ. ಆದರೆ ಇಲ್ಲಿ ಬೇಗ ಅತಿ ಶೀಘ್ರವಾಗಿ ಪರಿಹಾರವನ್ನು ಕೊಡ್ತಾರೆ. ಹಾಗೆ ಇದು ತುಂಬ ಜನಕ್ಕೆ ನಂಬಿಕೆನೂ ಇರುತ್ತೆ, ಒಂದಷ್ಟು ಜನಕ್ಕೆ ನಂಬಿಕೆನೂ ಇರೋದಿಲ್ಲ. ಯಾರಿಗೆಲ್ಲ ಸಮಸ್ಯೆ ಆಗಿರುತ್ತೆ ಅವ್ರಿಗೆ ತುಂಬ ನಂಬಿಕೆ ಇರುತ್ತೆ, ಯಾರಿಗೆ ಸಮಸ್ಯೆ ಆಗಿರೋದಿಲ್ಲ ಇದ್ರ ಬಗ್ಗೆ ನಂಬಿಕೆನೇ ಇರೋಲ್ಲ. ಇದೆಲ್ಲ ಮೂಢ ನಂಬಿಕೆ, ಇವತ್ತಿನ ಕಾಲದಲ್ಲಿ ಇದೆಲ್ಲ ನಂಬಬೇಕಾ ಅಂತ ಹೇಳ್ತಾರೆ. ಅವ್ರು ಹೇಳೋರೆಲ್ಲ ಹೇಳಿ, ಯಾರಿಗೆ ಸಮಸ್ಯೆ ಆಗಿದೆ ಅವ್ರನ್ನ ಕರ್ಕೊಂಡು ಹೋಗುವಂಥ ಒಂದು ಪ್ರಯತ್ನ. ನಾನಿವತ್ತು ನಿಮ್ಮನ್ನ ಬೆಂಗಳೂರಿನ ಹೊಸಕೋಟೆ ತಾಲೂಕಿನ ಭಕ್ತರಹಳ್ಳಿಯಲ್ಲಿರ್ತಕ್ಕಂಥ ಶ್ರೀ ಕಾಳಿಕಾದೇವಿ ದೇವಸ್ಥಾನ, ತ್ರಿಶೂಲ ಪವಾಡ ದೇವಸ್ಥಾನ ಅಂತ ಹೇಳಿ, ಇದು ಹೊಸಕೋಟೆ ತಾಲೂಕಿಂದ ಕೇವಲ 7 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಸ್ಥಾನದಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ, ದೆವ್ವಭೂತಗಳ ಸಮಸ್ಯೆಗೆ ಪರಿಹಾರ ಕೊಡ್ತಾರೆ. ಬೇರೆ ಕಡೆ ನೋಡಿ, ಒಬ್ಬೊಬ್ರು ಮೈಯಲ್ಲಿ ನಾನು ನೋಡಿರೋ ಪ್ರಕಾರ ಈ ದೇವಸ್ಥಾನದಲ್ಲಿ ತುಂಬಾ ಆತ್ಮಗಳಿರತ್ತೆ. ಅದು ಚೌಡಿ ಪ್ರಯೋಗದಿಂದ ಆಗಿರ್ಬೋದು, ಬೇರೆ ಬೇರೆ ಸಮಸ್ಯೆದಿಂದ ಇರ್ಬೋದು. ಬೇರೆ ದೇವಸ್ಥಾನಕ್ಕೆ ಹೋದಾಗ ಅದು ಒಂದೇ ದೆವ್ವ ಅಂತ ಹೇಳಿ, ಒಂದೇ ಭೂತ ಪ್ರೇತಾತ್ಮದ ಸಮಸ್ಯೆ ಅಂತ ಹೇಳಿ ಕ್ಲಿಯರ್ ಮಾಡಿ ಕಳಿಸ್ತಾರೆ. ಮತ್ತೆ ಅವ್ರಿಗೆ ಆ ಪ್ರಾಬ್ಲಮ್ ಬರ್ತಾನೆ ಇರತ್ತೆ. ಸೊ ಹಾಗಾಗಿ ಅವ್ರಿಗೆ ಏನು ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ತುಂಬ ಆರೋಗ್ಯದ ಸಮಸ್ಯೆ ಆಗಿರತ್ತೆ, ತುಂಬ ಫೈನಾನ್ಷಿಯಲ್ ಸಮಸ್ಯೆಗಳಾಗಿರತ್ತೆ. ಸೊ ಹಾಗಾಗಿ ಇಲ್ಲಿ ಇನ್ನೊಂದೇನು ವಿಶೇಷ ಅಂತ ಹೇಳಿದ್ರೆ, ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ತ್ರಿಶೂಲವನ್ನು ಏನು ಇಟ್ಕೊಳ್ತಾರೆ, ಆ ತ್ರಿಶೂಲವನ್ನು ಇಟ್ಕೊಂಡಾಗ ಆ ತ್ರಿಶೂಲವನ್ನು ಇಟ್ಕೊಂಡವರು ಭಾಳ ವಿಚಿತ್ರವಾಗಿ ಆಡ್ತಾರೆ. ಒಬ್ಬೊಬ್ರಂತೂ ಎಷ್ಟು ವಿಚಿತ್ರವಾಗಿ ಆಡ್ತಾರೆ ಅಂತ ಹೇಳಿದ್ರೆ ಅದು ಹೇಳಲಿಕ್ಕೆ ತೀರದು. ಜೊತೆಗೆ ಇಲ್ಲಿ ಇನ್ನೂ ತುಂಬ ಜನ ಮಾತಾಡೋದೇನು ಅಂತ ಹೇಳಿದ್ರೆ, ಅವ್ರ ಕಣ್ಮುಂದೆ ಬರ್ತಾರೆ, ಯಾರವರಿಗೆ ಕೆಡಕನ್ನ ಮಾಡಿರೋರು, ಯಾರವರಿಗೆ ಸಮಸ್ಯೆಯನ್ನ ಮಾಡಿರೋರು ಅವ್ರ ಕಣ್ಮುಂದೆ ಬರ್ತಾರೆ. ಇದು ಇವತ್ತಿನ ಕಾಲದಲ್ಲಿ ಬಹಳ ವಿಚಿತ್ರ ಅನ್ಸಿದ್ರು ಬಹಳ ವಿಶೇಷ ಇದು. ಈ ಹಿಂದೆ ಕೂಡ ತುಂಬಾ ಸ್ಟೋರೀಸ್ನ ಮಾಡಿದ್ದೀನಿ. ಇಲ್ಲಿ ತುಂಬಾ ಜನ ಕೇಳ್ತಾರೆ, ಸರ್ ಮಾಡಿ ಸರ್, ಆ ಥರ ಸ್ಟೋರೀಸ್ ಮಾಡಿ ಸರ್, ತುಂಬಾ ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ, ತುಂಬಾ ಇರತ್ತೆ ತಿಳ್ಕೊಳ್ಳಿಕ್ಕೆ ಅಂತ ಹೇಳಿ. ಆ ಸಮಸ್ಯೆ ಆಗಿರೋರ ಕಷ್ಟಗಳನ್ನ ಕೇಳ್ತಾ ಇದ್ರೆ, ನೋಡ್ತಾ ಇದ್ರೆ ಬಹಳ ಅಯ್ಯೋ ಅನ್ಸತ್ತೆ, ಬಹಳ ಹೊಟ್ಟೆ ಉರಿಯುತ್ತೆ. ಸೊ ಹಾಗಾಗಿ ಇಲ್ಲೇನ್ ಮಾಡ್ತಾರೆ, ಸ್ಮಶಾನಗಳು ಕರ್ಕೊಂಡೋಗಿ ತುಂಬಾ ಸಮಸ್ಯೆ ಇರೋರಿಗೆ ಅದನ್ನ ಪರಿಹಾರ ಕೂಡ ಮಾಡ್ಕೊಳ್ತಾರೆ. ಇವತ್ತು ಒಂದು ಕುಟುಂಬನ ಕರ್ಕೊಂಡೋಗಿ ಸಮಸ್ಯೆಯನ್ನ ಪರಿಹಾರ ಮಾಡಿಕೊಟ್ಟಿದ್ದಾರೆ ಸ್ಮಶಾನದಲ್ಲಿ. ಸೊ ಅದನ್ನ ತೋರಿಸುವಂತ ಒಂದು ಸಣ್ಣ ಪ್ರಯತ್ನ. ಯಾರಿಗೆಲ್ಲ ಸಮಸ್ಯೆ ಇದೆ ಖಂಡಿತ ಹೋಗಿ ಭೇಟಿ ಕೊಡಿ ದೇವಸ್ಥಾನಕ್ಕೆ. ನಿಮ್ಗೇನು ಅನ್ನಿಸ್ತು, ನಿಮ್ಗೇನು ಕಾಣಿಸ್ತು ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬನ್ನಿ, ನಾನಿವಾಗ ನಿಮ್ಮನ್ನ ಆ ಸ್ಮಶಾನದಲ್ಲಿ ನಡೆಯುವಂಥ ಒಂದು ಪ್ರಕ್ರಿಯೆನ ತೋರಿಸ್ಲಿಕ್ಕೆ ಕರ್ಕೊಂಡು ಹೋಗ್ತೀನಿ. ಏನು ಹೆಸರು ಗೊತ್ತಿಲ್ಲ. ಹೆಸರೇಳ ಕೇಳಿ, ನಿಮ್ಮ ಭಾಷೆದಾಗ ಹೇಳಪ್ಪ, ಯಾರಪ್ಪ ಅವರು, ಎಲ್ಲೊಂದು ಹೆಣ್ಣು, ಯಾರ ಮಮ್ಮಿ? ನಿನ್ನ ಹೆಸರು ಹೇಳಮ್ಮ, ಮಮ್ಮಿ ಆಮೇಲೆ ಏನಂತೆ? ನಿನ್ನ ಹೆಸರೇನು? ನಿನ್ನ ಹೆಸರೇನು? ಸಮಾಧಿನ ಮಡ್ಕೊಂಡು ಹೋಗಿ. ನಿನ್ನ ಹೆಸರೇನಮ್ಮ? ಹೆಸರೇನು? ಮಮ್ಮಿ ಬರ್ತಾಳ. ನಿನ್ನ ಹೆಸರೇನು? ನಿನ್ನ ಹೆಸರೇನು? ಸಿಂಚನ. ಸಿಂಚನ. ಹುಡುಗಿ ಹೆಸರು ಸಿಂಚನಾ? ಸಿಂಚನ ಏನಮ್ಮ? ಇದೆಲ್ಲ ಬಂದೇನೆ. ಚೌಡಿ ಪ್ರಯೋಗ ಅಂದ್ರೆ ಎಲ್ಲಿಂದ ಬಂದಮ್ಮ ನೀನು? ಮನೆಗಿರ್ತಾರೆ. ಮಹಾರಾಷ್ಟ್ರ. ಈ ಹುಡುಗಿ ಏನಕ್ಕೆ ಬಂದಿತ್ತು ಮಹಾರಾಷ್ಟ್ರಕ್ಕ? ಅವ್ರ ಅಕ್ಕನ ಕಡೆ. ಯಾರ ಅವ್ರ ಅಕ್ಕ? ಮನೆಗೆ. ಓ ಸರಿ ಬಿಡು, ಇವ್ರು ಜಂಪುಗಳು ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿ ಕಡೆ ಮದುವೆ ಮಾಡ್ಕೊಟ್ಟೇವ್ರಿ, ಅವ್ರ ಕಡೆ ಹೋಗಿದ್ರಿ. ಏನಕ್ಕೋಸ್ಕರ ಬಂದೆ ನೀನು? ಏನಕ್ಕೋಸ್ಕರ ಬಂದೆ ಮಗಳು? ನಂಗೆ ಈಕೆ ಬೇಕು. ಈಕೆ ಬೇಕು. ಎಲ್ಲರೂ ಈಕೆ ಬೇಕು ಅಂತಾರಪ್ಪ. ನಂಗೆ ಈಕೆ ಬೇಕು. ಏನಾಗ್ಸತ್ತೆ ನೀನು? ಏನಾಗ್ತತ್ತೆ?
ಏನಾಗಿತ್ತು ನಿನ್ಗೆ? ದೊಡ್ಡ ರೋಗ ಬಂದಿತ್ತು. ದೊಡ್ಡ ರೋಗ. ಅರವಲ್ದೆಲ್ಲ ಸತ್ತಾಗ್ಬಿಡ್ಬೇಕಾಗಿತ್ತು ಬೇರೆ ಅವ್ರ ಮೇಲೆ. ಸರಿ ಇವಾಗ ನೀನು ತೊಲಗು ಮಹಾರಾಷ್ಟ್ರಕ್ಕೆ ಹೋಗಿ ಸೇರ್ಕೊಂಬಿಡು. ಓಕೆಯಾ? ನಿಮ್ಮ ತಾಯಿನ ಮತ್ತೆ ಬರ್ತೇನೆ ಹೋಗಿ. ಚೌಡಿ ಹಂಗೆ ಚೌಡಿ ಹೋಗಂತ ಹಂಗೆ ನಾ ಹೋಗೋದು ಮತ್ತೆ ಬರ್ತೇನೆ ಆಕಿನ್ ಕಡೆ. ಏನ್ ಮಾಡಕ್ ಬರ್ತಿ? ನಾಕಿನ ಯಾರಿಗೂ ಬೆಳಕ್ ಬರಲ್ಲ. ಎದಕ್ಕಿರ್ತಿ? ಎದ್ರ ಸಂಬಂಧ ಇರ್ತಿ? ನಾಕಿನ ಜೊತೆ ಇರ್ಬೇಕು. ಎದ್ರ ಸಂಬಂಧ? ಹಂಗ ಏನ್ ತರಿ ನಿಂತೈತೇನ? ಅದ ತರಿ ನಿಂತೈತಿ? ಹೇಳ್ತೀಯಾ? ಕೊಡ ರವಿ ವೆಂಕಟೇಶನ ಕೊಡು, ಶಿಸ್ತು ಕೊಡು ಒಂದ್ ನಾಲ್ಕು. ಇಲ್ಲ ಇಲ್ಲ ಬಾ ಬಾ ಬಾ, ಇಲ್ಲೇ ಇದೆ ಹುಡುಗಿ ಕಡೆ. ಹುಡುಗಿ ಚಲೋ ಅದಾಳಲ್ಲ. ಏನ್ ತಿನ್ನಾಕ್ ಬಂದಿರಿ ನೀವು ಇಲ್ಲಿ? ಪಾಪ ಸಣ್ಣ ಹುಡುಗರನ್ನ ಮೈಮ್ಯಾಗ ತಗೊಂಡ್ ನೀವು. ಏನ್ ಗ್ಯಾರಂಟಿ? ಏನ್ ಗ್ಯಾರಂಟಿ? ಇದು ಯಜಮಾನ ಒಂದು ನಿಮಿಷ ಇದು ಮಾಡಿಬಿಟ್ಟಿರೋದು ಬೊಂಬೆಯಲ್ಲಿ ಐತೆ. ಮಾತಾಡು ಬಿಡು. ಏಯ್ ಹೇಳು, ಬೊಂಬೆಯಲ್ಲಿ ಮಡಗಿದ್ದೀರ? ಚೌಡಿ ಮಾಡಿ ಬೊಂಬೆಯಲ್ಲಿ ಮಡಗಿದ್ದಾರೆ. ಗೊಂಬೆ ಗೊಂಬೆ ಗೊಂಬಿ ನಿಮ್ಮ ಅಮ್ಮನ ತರ ಬೊಂಬೆ ಮಾಡಿರ್ತಾರೆ ಅಲ್ಲಿ. ಹೇಳು, ಗೊಂಬಿ ಹಾಳು ಮಾಡಕ್ ಗೊತ್ತಿರ್ತದೆ, ನಿನ್ಗೇನು ಗೊತ್ತಿಲ್ಲ. ಮಹಾರಾಷ್ಟ್ರದಿಂದ ಬಂದು ಇಲ್ಲಿ ಸೇರಕ್ ಆಗ್ತದೆ. ನಿಮ್ಗೇನ್ ಮಾಡೋರು ಅಂತ ಎಲ್ಲ ಗೊತ್ತು ನಿಮ್ಗ. ಎಷ್ಟು ಜನ ಇದ್ದೀರಿ ನೀವೆಲ್ಲ? ಓದು ಕರೆಕ್ಟಾಗಿ ಹೇಳು. ನಾ ಒಬ್ಬಾಕಿನ. ನಿಮ್ಮ ತಾಯಣ್ಣ ಇದ್ದೀನಿ, ಇನ್ನ ಎಷ್ಟು ಜನ ತಾಯ ಅನ್ಗುಣ ನಿಕ್ಕಿನ ಜೊತೆ ಒಬ್ಬಾಕಿನ ಅದೇನ್. ಜೊತೆಗೆ ಯಾರಿದ್ದಾರೆ? ಯಾರು ಯಾರು ಲವರ್ ಗಿವಾರು ಯಾರು ಇಲ್ಲ? ಯಾರು ಇವ್ರ ಮೈಯಾಗ ಯಾರದಾರ? ನಂಗ ಅದ್ ಗೊತ್ತಿಲ್ಲ. ನನ್ ಮೈಯಾಗಿಂದ ಇಷ್ಟ ಗೊತ್ತು. ನನ್ ಗಂಡ ಸತ್ತಾನು, ನಾನು ಸತ್ತೇನ್. ಮಕ್ಳು ಇಷ್ಟ ಅದಾರ. ಅಷ್ಟು ಜನ ಇದ್ದೀರಾ? ಆದ್ರೆ ನಿನ್ನ ಹೆಸರು ಸಿಂಚನ ಸೊಸಿಗೂ ಅಲ್ಲಲ್ಲ. ನಾನದೇನ್. ಸೊಸಿಗೂ ನಾನದೇನ್. ಅಲ್ಲ ಅಲ್ಲ ಆತ ಸೊಸಿಗ್ ನೀ ರೋಲ್ ಯಾಕ ನೀ ಏನಾರ ಮಾಡ್ಕೋ. ಆದ್ರೆ ನಿನ್ನ ಹೆಸರು ನೀ ತಪ್ಪ ಹೇಳಾಕತ್ತೀಯಲ್ಲ. ನನ್ಗೆ ಗೊತ್ತಿದ್ದ ಸಿಂಚನ. ಸಿಂಚನ ಹೆಂಗ್ ಗೊತ್ತಿರ್ತೈತಿ? ನಿನ್ ಸಿಂಚನ ಅಲ್ಲ ಹೆಸರು. ನಂಗ್ ಫಸ್ಟ್ ಸಿಂಚನ ಅಂತ ಕರಿತೀವಿ ಸಣ್ಣಾಗಿದ. ಅದಕ್ಕೆ ಅದು ಅದನ್ನ ಹೋಗಿರ ಹೆಸರು ಮತ್ತೆ ಇಲ್ಲಿ ಏನು ಒದರಾತಿದ್ರು ನಿಮ್ಮ ಮಹಾರಾಷ್ಟ್ರದಾಗ? ನಂಗೆ ಗೊತ್ತಿಲ್ಲ ಅದೆಲ್ಲ. ಕರೆಕ್ಟ್ ಹೇಳ. ಚಂದ್ರಕ್ಕ ಕರೆಕ್ಟ್ ಬಾಯ್ ಬಿಡ್ರಕ್ಕ, ಕರೆಕ್ಟ್ ಬಾಯ್ ಬಿಡ್ರಿ. ಏನಾರ ಒಂದ್ ಹೆಸರು ಹೇಳುದು, ಏನಾರ ಒಂದ್ ತಗದ್ ಹಾಕೋದು, ಇಲ್ಲಿ ಎಲ್ಲರಿಗೆ ಕಿವ್ಯಾಗ ಓಳ ಬಿಟ್ಟು ಹೋಗ್ಬಿಡುದು. ಕರೆಕ್ಟ್ ಹೇಳ, ಕರೆಕ್ಟ್ ಹೇಳ. ಕರೆಕ್ಟಾಗಿ ಹೇಳು. ಹೌದು ಹೆಸರು ಹೇಳ, ಕರೆಕ್ಟ್ ಹೇಳ, ಮನೆ ಹಾಳು ಮಾಡಕ್ ಗೊತ್ತಿರ್ತದೆ. ಕರೆಕ್ಟ್ ಹೇಳ. ಟಕ್ಕನ್ ಜಂಪ್ ಆತವಪ್ಪ ಎಲ್ಲ ಚೌಡಿ ಸ್ವಾಮಿ. ಟಕ್ಕನ್ ಮೂಲ ಹೋಗ್ಬೇಕು.